ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ 3 ಲಕ್ಷದವರೆಗೂ ಕೂಡ ಸಾಲ ಕೊಡ್ತೀವಿ ಅಂತ ಸರ್ಕಾರದವರು ಹೇಳ್ತಿರುವಂಥದ್ದು. ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಇದು ಯಾವಾಗಿಂದ ಹಣವನ್ನು ಕೊಡ್ತಾರೆ, ಈ ಒಂದು 3 ಲಕ್ಷದ ಸಾಲ ಯಾವ ರೀತಿ ಇರುತ್ತೆ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ಹಣದ ಜೊತೆಗೆ ಈ ಒಂದು 3 ಲಕ್ಷದ ಸಾಲ ಕೊಡೋದು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಿರುವಂಥದ್ದು. ಇದು ಯಾವ ರೀತಿ ಇರುತ್ತೆ, ಹೇಗೆ ವರ್ಕ್ ಆಗುತ್ತೆ ಎಲ್ಲದ್ರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್. ಕರ್ನಾಟಕ ಸರ್ಕಾರದ ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಹಲವಾರು ಮಹಿಳೆಯರಿಗೆ ಅನುಕೂಲ ಆದರೆ ಆಗ್ತಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಹಣವನ್ನು ಉಳಿಸಿಕೊಂಡು, ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಉಳಿಸಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಸಾಲ ತೀರಿಸಲು, ಮನೆಗೇನಾದರೂ ಕೊಂಡುಕೊಳ್ಳಲು ಇಲ್ಲಿ ಹಣವನ್ನು ಬಳಕೆ ಮಾಡ್ತಿರ್ತಾರೆ. ಈ ಯೋಜನೆ ಯಶಸ್ವಿಯಾದ ಕಾರಣಕ್ಕೆ ಸರ್ಕಾರ ಗೃಹಲಕ್ಷ್ಮಿ ಲೋನ್ ಯೋಜನೆ ಜಾರಿಗೆ ತರೋದಕ್ಕೆ ಇಲ್ಲಿ ಸರ್ಕಾರ ಮುಂದಾಗಿರುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಲೋನ್ ಅಂದರೆ ಇದೇ 3 ಲಕ್ಷ ಲೋನ್ ಕೊಡೋದಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿ ಮಾಡಿದೆ. ಇದರಲ್ಲಿ ಹೆಚ್ಚು ಅನುಕೂಲ ಮಾಡಿಕೊಡುವ ಯೋಜನೆ ಎಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಅನರ್ಹರು ಈ ಯೋಜನೆಯ ಲಾಭ ಪಡೆಯುತ್ತಿದ್ದರು. ಅವರಿಗೆ ಕೆಲವು ತಿಂಗಳಿಂದ ಹಣ ಜಮೆ ಮಾಡುವುದನ್ನು ಇಲ್ಲಿ ನಿಲ್ಲಿಸುವುದು ಮಾತ್ರವಲ್ಲದೆ ಅವರ BPL ಕಾರ್ಡನ್ನು APLಗೆ ಪರಿವರ್ತಿಸಲಾಗಿತ್ತು. ಈ ವಿಷಯನೂ ಕೂಡ ನಿಮಗೆ ಗೊತ್ತಿದೆ. ಇಷ್ಟು ಮಾತ್ರವಲ್ಲದೆ ಇಲ್ಲಿ ಸಾವಿಗೀಡಾದ ಸಾವಿರಾರು ಮಹಿಳೆಯರ ಖಾತೆಗೆ ಹಣ ಹೋಗುತ್ತಿತ್ತು. ಅದನ್ನು ಸಹ ಈಗ ನಿಲ್ಲಿಸಲಾಗಿದೆ. ಇದರೊಂದಿಗೆ ಹಣವನ್ನು ವಾಪಸ್ ಕೊಡಿ ಎಂದು ಅವರ ಕುಟುಂಬಗಳಿಗೆ ನೋಟಿಸ್ ಕೂಡ ಇಲ್ಲಿ ಸರ್ಕಾರದವರು ಕಳಿಸಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಸರ್ಕಾರ ಗೃಹಲಕ್ಷ್ಮಿ ಲೋನ್ ಅನ್ನು ಘೋಷಣೆ ಮಾಡಿದ್ದು ಕೆಲವು ಕಿಡಿಗೇಡಿಗಳು ಇದನ್ನು ದುರುಪಯೋಗ ಕೂಡ ಮಾಡ್ಕೊಳ್ತಿದ್ದಾರೆ. ಸ್ನೇಹಿತರೆ, ಏನಿದು ಗೃಹಲಕ್ಷ್ಮಿ ಲೋನ್ ಯೋಜನೆ ಅಂದರೆ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆರ್ಥಿಕವಾಗಿ ಬೆಂಬಲಿಸಲು ಮತ್ತು ಸ್ವಾವಲಂಬನೆಗೆ ಉತ್ತೇಜನ ನೀಡಲು 3 ಲಕ್ಷ ರೂಪಾಯಿಗಳವರೆಗಿನ ಸಾಲ ಸೌಲಭ್ಯವನ್ನು ಪರಿಚಯ ಮಾಡಿಕೊಟ್ಟಿರುವಂಥದ್ದು. ರಾಜ್ಯದ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಒದಗಿಸಲು ವಿಶೇಷವಾಗಿ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್ ಅನ್ನು ಸಹ ಸರ್ಕಾರ ಸ್ಥಾಪಿಸಲು ಮುಂದಾಗಿರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕನ್ನು ಸರ್ಕಾರ ಸ್ಥಾಪನೆ ಮಾಡಲು ಇಲ್ಲಿ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಯಿತರಾದ ಮಹಿಳೆಯರು 3 ಲಕ್ಷದ ರೂವರೆಗೆ ಸಾಲ ಪಡೆಯಲು ಅರ್ಹರು. ಖಾಸಗಿ ಲೇವಾದೇವಿದಾರರು ಅಥವಾ ಮೀಟರ್ ಬಡ್ಡಿಯ ಕಾಟದಿಂದ ಮುಕ್ತಿ ನೀಡಿ ಮಹಿಳೆಯರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತದೆ. ಮಹಿಳೆಯರು ಸ್ವಂತ ಉದ್ಯೋಗ, ಸಣ್ಣ ವ್ಯಾಪಾರ ಆರಂಭಿಸಲು ಅಥವಾ ತುರ್ತು ಅಗತ್ಯಗಳಿಗೆ ಆರ್ಥಿಕ ನೆರವು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಫಲಾನುಭವಿಗಳು ಕಡ್ಡಾಯವಾಗಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿತ ಮಹಿಳೆಯರಾಗಿರಬೇಕು ಅಂತ ಇಲ್ಲಿ ಸರ್ಕಾರದವರು ಒಂದು ಮಾಹಿತಿ ಆದರೆ ಕೊಡ್ತಿರುವಂಥದ್ದು ಸ್ನೇಹಿತರೆ. ಈಗ ಇದ್ರ ಬಗ್ಗೆ ಎಚ್ಚರ ಏನು ಕೊಡ್ತಿದ್ದಾರೆ ಸರ್ಕಾರದವರು, ಇದನ್ನು ಇನ್ನೂ ಹೋಗಿ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ಏನು ಇನ್ನೂ ಸರ್ಕಾರದವ್ರು ತಿಳಿಸ್ಕೊಟ್ಟಿಲ್ಲ. 3 ಲಕ್ಷದವರೆಗೂ ನಿಮಗೆ ಸಾಲ ಕೊಡ್ತಾರೆ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಿದ್ದಾರೆ. ಆ ಒಂದು ಸಂಘವನ್ನು ಕೂಡ ಎಲ್ಲ ಸ್ಥಾಪನೆ ಮಾಡಿಬಿಟ್ಟು ಈ ಒಂದು ಗೃಹಲಕ್ಷ್ಮಿದೇನು ಬ್ಯಾಂಕನ್ನು ಹೇಳಿದ್ದಾರೆ, ಈ ಒಂದು ಬ್ಯಾಂಕ್ ಎಲ್ಲ ಸ್ಥಾಪನೆ ಮಾಡಿಬಿಟ್ಟು ನಿಮಗೆ 3 ಲಕ್ಷದವರೆಗೆ ಕೂಡ ಇಲ್ಲಿ ಸಾಲ ಕೊಡುವಂಥದ್ದು. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಅರ್ಜಿ ಸಲ್ಲಿಸೋದು ಯಾವಾಗ ಎಲ್ಲ ನಿಮಗೆ ಸರ್ಕಾರದವರು ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾರೆ. ಅಪ್ಡೇಟ್ ಕೊಟ್ಟಾಗ ನಾವು ನಮ್ಮ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತೀವಿ. ಈಗ ನೀವು ಎಚ್ಚರವಾಗಿರಬೇಕಾಗಿರೋದು ಏನಂದರೆ ಗೃಹಲಕ್ಷ್ಮಿ ಲೋನ್ ಬಗ್ಗೆ ನೀವು ಎಲ್ಲರೂ ಎಚ್ಚರವಾಗಿರಬೇಕು. ಯಾಕಪ್ಪ ಅಂದರೆ ಈ ಒಂದು ಗೃಹಲಕ್ಷ್ಮಿ ಲೋನ್ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ, ಯಾದರೂ ಇನ್ನೂ ಜಾರಿ ಆಗಿಲ್ಲ. ಇದು ಸರ್ಕಾರ ಘೋಷಣೆ ಮಾಡಿದ್ದಾರೆ ಅಷ್ಟೇ, ಇನ್ನೂ ಇದನ್ನು ಜಾರಿನೇ ಮಾಡಿಲ್ಲ. ಗೃಹಲಕ್ಷ್ಮಿ ಲೋನ್ ವ್ಯವಸ್ಥೆ ಹೇಗೆ ಇರಬೇಕು, ಇದರಿಂದ ಮಹಿಳೆಯರು ಹೇಗೆ ಲಾಭ ಪಡೆಯಬಹುದು ಅನ್ನೋ ಮಾಹಿತಿ ಮಾತ್ರ ಸರ್ಕಾರ ಕೊಟ್ಟಿದ್ದಾರೆ. ಇದನ್ನು ಇನ್ನೂ ಜಾರಿಗೆ ಆದರೆ ಕೊಟ್ಟಿಲ್ಲ, ಜಾರಿಗೆ ಮಾಡೇ ಇಲ್ಲ ಅನ್ನೋ ಮಾಹಿತಿಯನ್ನು ಸರ್ಕಾರ ನಿಮ್ಗೆ ಕೊಟ್ಟಿರುವಂಥದ್ದು ಅಷ್ಟೇ, ಯಾವ ರೀತಿಯಾಗಿ ಲಾಭ ಪಡೆಯಬಹುದು ಅಂತ. ಸರ್ಕಾರದವರು 3 ಲಕ್ಷದ ಸಾಲ ಲೋನ್ದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಏನು ಅಂತ ಇಲ್ಲಿ ಸರ್ಕಾರದವರು ಹೇಳಿದ ತಕ್ಷಣ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಅಪ್ಡೇಟ್ ಆದರೆ ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ನೀವು ಯಾವ ವೆಬ್ಸೈಟ್ಗೂ ಹೋಗಬೇಡಿ, ಯಾವ ಕಚೇರಿ ಹತ್ರನೂ ಹೋಗಬೇಡಿ, ಎಲ್ಲೂ ಅಪ್ಲೈ ಮಾಡೋಕ್ಕೆ ಟ್ರೈಯೇ ಮಾಡಬೇಡಿ. ಯಾಕಂದರೆ ಸರ್ಕಾರದವರು ಇದನ್ನು ಘೋಷಣೆ ಮಾಡಿರುವಂಥದ್ದು ಅಷ್ಟೇ, ಇದನ್ನು ಇನ್ನೂ ಜಾರಿಗೆ ತಂದಿಲ್ಲ. ಜಾರಿಗೆ ತಂದ ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ. ಈ ಒಂದು 3 ಲಕ್ಷದ ಸಾಲದ ಒಂದು ಲೋನ್ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು 31ನೇ ಕಂತಿನ ಹಣದ ಕುರಿತು ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ, ಮತ್ತು 30ನೇ ಕಂತಿನ ಹಣವರೆಗೂ ಕೂಡ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.